ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ಕಸ್ಟರ್ಡ್ ಸೀಸನ್ ಅಂತಲೇ ಹೇಳ್ಬೋದು. ಸೊ ಸಮ್ಮರಲ್ಲಿ ಕಸ್ಟರ್ಡ್ ಮಾಡ್ಕೊಳ್ಳೋಕ್ಕಂತೂ ತುಂಬ ಒಂಥರ ಖುಷಿಯಾಗುತ್ತೆ, ಮಾಡಬೇಕು ತಿನ್ನಬೇಕು. ಸ್ವಲ್ಪ ಏನಾದರೂ ಕೋಲ್ಡ್ ಅಂದರೆ ತಣ್ಣಗಿರೋದು ಫ್ರೂಟ್ ಸಲಾಡ್ ಆಗಲಿ ಅಥವಾ ಕಸ್ಟರ್ಡ್ ಫ್ರೂಟ್ಸ್ ಆಗಲಿ ಮಾಡಬೇಕು ಅಂತ ಸೊ ಅದನ್ನು ಮಾಡ್ತಾಯಿದ್ದೀನಿ. ಹಾಲು ಕಾಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಹಾಲು ಚೆನ್ನಾಗಿ ಕುದ್ದಾದಮೇಲೆ ಕುದೀತಾ ಇದೆ ಅಲ್ವಾ, ಸೊ ಇದಕ್ಕೆ ನಾನು ಸಕ್ಕರೆ ಹಾಕ್ತೀನಿ. ಇವಾಗ ನಾನು 1 ಸ್ಪೂನ್ ಹಾಕ್ತಾಯಿದ್ದೇನೆ, ಒಂದೇನೋ 2 ಸ್ಪೂನು. ಸೊ ಸ್ವೀಟ್ ಎಷ್ಟು ಬೇಕೋ ನಿಮಗೆ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 1.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಕುದೀಲಿ. ಅದಾದಮೇಲೆ ಇವಾಗ ಇದು ಕಸ್ಟರ್ಡ್ ಪೌಡರ್ ಇದೆಯಲ್ಲ, ಸೊ ಇದನ್ನು ತಣ್ಣೀರಲ್ಲಿ ಕಲಿಸ್ಕೊಳ್ಳೋಣ ಅಥವಾ ತಣ್ಣಗಿರೋ ಹಾಲಲ್ಲಿ ಕಲಿಸ್ಕೊಂಡ್ರೂ ಆಗಿರೋದು. ನಾನಿಲ್ಲಿ 1 ಬೌಲಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ. 1 ಸ್ಪೂನು ಕಸ್ಟರ್ಡ್ ಪೌಡರ್, 1 ಅಥವಾ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಇಷ್ಟು ಸಾಕು. ಇದು ನೀರಲ್ಲಿ ಕಲಿಸ್ಕೊಳ್ಳೋಣ ಅಥವಾ ಹಾಲಲ್ಲಿ, ತಣ್ಣಗಿರೋ ಹಾಲಲ್ಲಿನೂ ಕಲಿಸ್ಕೋಬೋದು. ಸೊ ನೋಡಿ ಈ ಥರ ಕಲಿಸ್ಕೊಂಡಾದ್ಮೇಲೆ ಇವಾಗ ಹಾಲಿಗೆ ಹಾಕೋಣ, ಈ ಕಸ್ಟರ್ಡ್ ಪೌಡರ್ ಹಾಕೋಣ. ಸೊ ಇವಾಗ ನೀವು ಇದು ಕಲಿಸ್ಬೇಕು, ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಏನು ಮಾಡಬೇಕು, ಇದು ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ಥರ. ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಲೀಟ್ರ್ ಹಾಲಲ್ಲಿ 2 ಅಥವಾ 2.5 ಸ್ಪೂನಷ್ಟು ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಕಸ್ಟರ್ಡ್ ಪೌಡ್ರು ಅಷ್ಟೇ 2.5 ಸ್ಪೂನ್ ಹಾಕಿದ್ದೀನಿ. ಸೊ ಬೇಗ ಇದು ಗಟ್ಟಿ ಆಗ್ತಾ ಬರುತ್ತೆ. ಸೊ ನೀವು ಈ ಥರ ಕೈ ಆಡಿಸ್ತಾನೆ ಇರಬೇಕು, ಸರಿನಾ? ನೋಡಿ ಈ ಥರ. ಇಲ್ಲಿ ಸಕ್ಕರೆ ಕಡಿಮೆ ಅನ್ನಿಸ್ತಾ ಇದೆ, ಸೊ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸಕ್ಕರೆ. ಸೊ ನೋಡಿ ಇನ್ನೊಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಕಡಿಮೆ ಅನಿಸುತ್ತಲ್ವ, ಸೊ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕಿದೆ. ಸೊ ಇದು ನೀವು ಹಾಗೆ ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್. ಅದಾದಮೇಲೆ ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ. ನೋಡಿ ಈ ಥರ ಬರಬೇಕು, ಗಟ್ಟಿಯಾಗಿ ಬರ್ತಾ ಇದೆ ಅಲ್ವಾ. ಸೊ ಇಷ್ಟಿದ್ರೆ ಸಾಕು ನೋಡಿ. ಆಫ್ ಮಾಡೋಣ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವೆಲ್ಲ ಫ್ರೂಟ್ಸ್ಗಳನ್ನು ಓಕೆ ನೋಡಿ. ಇದು ತಣ್ಣಗಾಗಿದೆ ಆಲ್ರೆಡಿ. ಎಷ್ಟು ತಿಕ್ಕಾದರೆ ಸಾಕು. ಓಕೆ ಎಲ್ಲ ತೊಗೋಬೋದು. ನಾನಿಲ್ಲಿ ಮಸ್ಕ್ ಮೆಲನು, ಆ್ಯಪಲ್ಲು, ಆಮೇಲೆ ಬ್ಲ್ಯಾಕ್ ಗ್ರೇಪ್ಸು, ಆಮೇಲೆ ದಾಳಿಂಬೆ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಬಾದಾಮು, ಕಾಜು ಮತ್ತು ಪಿಸ್ತಾ ಮತ್ತು ಕಿಶ್ಮಿಶ್ ಇಷ್ಟು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಬಾದಾಮು, ಕಾಜು, ಪಿಸ್ತಾ ಮತ್ತು ಕಿಶ್ಮಿಶ್ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ಫ್ರೂಟ್ಸ್ ಬೇಕಾದರೂ ನೀವು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಮಾಡೋಣ ಬನ್ನಿ. ಇವಾಗ ಮಸ್ಕ್ ಮೇಲೆ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಆ್ಯಪಲ್ಲು, ಆಮೇಲೆ ಗ್ರೇಪ್ಸು, ಆಮೇಲೆ ದಾಳಿಂಬೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ. ಈ ಕಸ್ಟರ್ಡ್ ಇದೆ ಅಲ್ವಾ, ಇವಾಗ ಇದನ್ನು ಇದಕ್ಕೆ ಹಾಕೊಳ್ಳೋಣ. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ನೀಟಾಗಿ ವಾವ್ ಸೂಪರ್ ಆಗಿದೆಯಲ್ಲ. ಸೊ ನಾವು ಇದನ್ನು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಬಿಟ್ಟು ಸಾಕು.
ನೀವು ಒಂದು ಸರ್ತಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ತಣ್ಣಗಾಗಿ ಚಿಲ್ಲಾಗಿ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಮನೆಯಲ್ಲಿ. ನೋಡಿ ಇವಾಗ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ ಮೇಲೆ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಣ್ಣಗೆ ತಿಂದರೆ ಸೊ ಕಸ್ಟರ್ಡ್ ಫ್ರೂಟ್ಸ್ ರೆಡಿ. ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ರೆಡಿ. ಸಖತ್ತಾಗಿರುತ್ತೆ. ಚಿಲ್ಲಾದ್ಮೇಲಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಸೊ ನಾನಿದು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ. ತಣ್ಣಗೆ ಬೇಡ ಅಂದರೆ ಹಾಗೇನೂ ತಿನ್ಬೋದು. ಸೊ ನಾನು ಇಲ್ಲಿ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ 1 ಸ್ಪೂನ್, ನೋಡೋಣ ಹೇಗೆ ಅನಿಸುತ್ತೆ ಅಂತ.